ಬ್ಯಾಕ್. ಲಕ್ಕುಂಡಿ ನಿಧಿ ಯಾರ ಕಾಲದ್ದು? ಎಷ್ಟು ವರ್ಷ ಹಳೆ ಬಂಗಾರ? ಪುರಾತತ್ವ ಅಧಿಕಾರಿಗಳು ಹೇಳೋದೇನು? ಇವತ್ತು ಕೈ ಸೇರುತ್ತಾ ಚಿನ್ನದ ವರದಿ. ನಿಧಿ ಸಿಕ್ಕ ಬೆನ್ನಲ್ಲೇ ಕಳ್ಳರ ಹಾವಳಿ, ದೇಗುಲಗಳ ಮೇಲೆ ಹದ್ದಿನ ಕಣ್ಣು. ಇದು ನಿಧಿ ನಿಗೂಢದ ಸುದ್ದಿ. ಗದಗ್ನ ಲಕ್ಕುಂಡಿಯಲ್ಲಿ ಸಿಕ್ಕಂತ ನಿಧಿ ಯಾರ ಕಾಲದ್ದು? ನಿಧಿ ಸಿಕ್ಕ ಮೇಲೆ ಸಾಕಷ್ಟು ಚರ್ಚೆಗಳ ಆಗ್ತಾ ಇತ್ತು. ಫಸ್ಟಿಗೆ ಅಧಿಕಾರಿಗಳೇ ಅದು ನಿಧಿ ಅಲ್ಲ ಅಂದ್ರು, ಆಮೇಲೆ ಮತ್ತೆ ಕ್ಲಾರಿಫಿಕೇಶನ್ ಕೊಟ್ರು, ಇಲ್ಲ ಅದು ನಿಧಿ ಹಳೆ ಬಂಗಾರ ಅಂತಂದ್ರು. ಹಾಗಾದ್ರೆ ಯಾರ ಕಾಲದ್ದು? ಲಕ್ಕುಂಡಿಯಲ್ಲಿ ಸಿಕ್ಕಿದ ನಿಧಿ ಎಷ್ಟು ವರ್ಷ ಹಳೆಯ ಬಂಗಾರ? ಚಿನ್ನದ ನಿಧಿ ಬಗ್ಗೆ ಇವತ್ತು ವರದಿ ಕೈ ಸೇರುವಂತ ಸಾಧ್ಯತೆ ಇದೆ, ಸರ್ಕಾರದ ಕೈ ಸೇರುವಂತ ಸಾಧ್ಯತೆ ಇದೆ. ಲಕ್ಕುಂಡಿ ನಿಧಿ ಬಗ್ಗೆ ಪರಿಶೀಲನೆಯನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಚಿನ್ನದ ಪರಿಶೀಲನೆಯನ್ನ ಮಾಡಿದ್ದಾರೆ. ಚಿನ್ನದ ನಿಧಿ ಬಗ್ಗೆ ಇವತ್ತು ವರದಿ ಕೊಡುವಂತ ಸಾಧ್ಯತೆ ಇದೆ. ಸುಮಾರು 300 ವರ್ಷದ ಹಿಂದಿನ ಚಿನ್ನ ಅಂತ ಹೇಳಿ ಗದಗ ಡಿಸಿ ಹೇಳಿದ್ದಾರೆ. ಅಕ್ಯುರೇಟ್ ಆಗಲ್ಲ, ಒಂದು ಅಂದಾಜಿನ ಮೇಲೆ ಹೇಳಿದ್ದಾರೆ. ವಿಜಯನಗರ ಅರಸರ ಕಾಲದ ಚಿನ್ನ ಅಂತ ಹೇಳಿ ಮಾಹಿತಿ ಇದೆ. ಅಧಿಕೃತ ಮಾಹಿತಿ ಬರಬೇಕಲ್ಲ, ಅದಕ್ಕೋಸ್ಕರ ಈಗ ಜಿಲ್ಲಾಡಳಿತ ಕಾಯ್ತಾ ಇದೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿ ಕಳ್ಳರ ಹಾವಳಿ ಜೋರಾಗಿದೆ. ಈ ಹಿಂದೆ ಗ್ರಾಮದ 3 ದೇಗುಲಗಳಲ್ಲಿ ಕಳ್ಳರಿಂದ ಶೋಧ ಆಗಿತ್ತಂತೆ. ಈಗ ನಿಧಿ ಸಿಕ್ಕಿದೆ ಅಂತ ಗೊತ್ತಾದ ಮೇಲೆ ಇದೇ ಕಾರಣದಿಂದ ಮತ್ತೆ ಕಳ್ಳರ ಭೀತಿ ಕೂಡ ಎದುರಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಒಂದ್ ಕಡೆ ನಿಧಿ ಸಿಕ್ಕ ಬೆನ್ನಲ್ಲೇ ಅದು ಎಷ್ಟು ವರ್ಷ ಹಳೇದು ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಇತ್ತು. ಆ ವರದಿ ಇವತ್ತು ಕೈ ಸೇರುವಂತ ನಿರೀಕ್ಷೆ ಎಷ್ಟರ ಮಟ್ಟಿಗಿದೆ? ಮತ್ತೆ ಕಳ್ಳರ ಹಾವಳಿ ಕೂಡ ಜಾಸ್ತಿ ಆಗಿರೋದ್ರಿಂದ ಸೊ ಯಾವ ತರ ಒಂದು ಸೆಕ್ಯೂರಿಟಿ ಅಥವಾ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ? ಹೌದು ಶರ್ಮಿತಾ, ಗದಗ ಜಿಲ್ಲೆಯ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ವಿಚಾರ ಸಾಕಷ್ಟು ಏನು ಚರ್ಚೆ ಕೂಡ ಆಗಿತ್ತು. ಇದೇ ವಿಚಾರ ಸಂಬಂಧಪಟ್ಟಂಗೆ ನಿಧಿಯನ್ನ ಏನು ಸ್ವಯಂ ಪ್ರೇರಿತವಾಗಿ ಮತ್ತು ಪ್ರಾಮಾಣಿಕತೆಯಿಂದ ಜಿಲ್ಲಾ ಆಡಳಿತಕ್ಕೆ ಏನು ಕಸ್ತೂರವ ರೀತಿ ಕುಟುಂಬ ಕೂಡ ಕೊಟ್ಟಿತ್ತು, ಹಸ್ತಾಂತರ ಕೂಡ ಮಾಡಿತ್ತು. ಅದು ಯಾವ ಕಾಲದ್ದು ಮತ್ತು ಯಾರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಇತ್ತು. ಈಗಾಗಲೇ ಜಿಲ್ಲಾ ಆಡಳಿತ ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು ಅದು ವಿಜಯನಗರ ಅಥವಾ ಇನ್ನು ಹೊಯ್ಸಳರ ಕಾಲದ್ದು ಅನ್ನೋದು ಈಗಾಗಲೇ ಜಿಲ್ಲಾಧಿಕಾರಿ ಆಗಿರ್ತಂತ ಶ್ರೀಯನ್ ಶ್ರೀಧರ್ ಕೂಡ ಈಗಾಗಲೇ ನ್ಯೂಸ್ 18ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಅದು ಸುಮಾರು 300ರಿಂದ 400 ವರ್ಷಗಳ ಹಿಂದಿನ ಇತಿಹಾಸ ಕೂಡ ಇದೆ ಅನ್ನುವಂಥದ್ದು ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇನ್ನು ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಂತ ವಿಚಾರಕ್ಕೆ ಇಲ್ಲಿ ಸಾಕಷ್ಟು ಈಗಾಗಲೇ ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿಂದೆ ಕೂಡ ಇಲ್ಲಿ 3 ದೇವಸ್ಥಾನಗಳಲ್ಲೂ ಕೂಡ ನಿಧಿ ಕಳ್ಳತನಕ್ಕೆ ಯತ್ನ ಕೂಡ ನಡೆದಿತ್ತು. ಹೀಗಾಗಿ ಗ್ರಾಮಸ್ಥರು ಕೂಡ ಮತ್ತೆ ಈಗ ಭಯದ ಆತಂಕ ಮತ್ತು ಸೃಷ್ಟಿಯಾಗಿರುವಂತದ್ದು. ಯಾಕಂದ್ರೆ ಗದಗ ಲಕ್ಕುಂಡಿ ಗ್ರಾಮದಲ್ಲಿರ್ತಕ್ಕಂಥ ಏನು ಕದಂಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು ಪುರದ ಹನುಮಪ್ಪ ದೇವಸ್ಥಾನ ಏನಿದೆ, ಆ ಪುರದ ಹನುಮಪ್ಪ ದೇವಸ್ಥಾನದಲ್ಲಿಯೂ ಕೂಡ ಕಳ್ಳತನ ಆಗಿತ್ತು ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿದ್ದಾವೆ. ಅಲ್ಲಿ ಇರ್ತಕ್ಕಂಥ ನಿಧಿಯನ್ನ ಅಡ್ಡಿ ತಕ್ಕೊಂಡು ಹೋಗಿದ್ರು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದಾವೆ. ಜೊತೆಗೆ ಇನ್ನು ಸೋಮನಕಟ್ಟಿಯ ಈಶ್ವರ ದೇವಸ್ಥಾನ ಅಂತ ಹೇಳಿದೆ, ಅಲ್ಲಿಯೂ ಸಹ ನಿಧಿ ಕಳ್ಳರು ಕೂಡ ಕಣ್ಣ ಹಾಕಿದ್ರು ಅನ್ನುವಂಥದ್ದು ಮಾತಿದೆ. ಜೊತೆಗೆ ಇನ್ನು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಬಸವೇಶ್ವರ ದೇವಸ್ಥಾನ ಅಂತಿದೆ ಅಂತ, ಅಲ್ಲಿಯೂ ಸಹ ಕಳ್ಳರು ಏನು ನಿಧಿಗಾಗಿ ಕಣ್ಣವನ್ನ ಹಾಕಿದ್ರಂತೆ. ಹೀಗಾಗಿ ಇದೇ ವಿಚಾರ ಸಂಬಂಧಪಟ್ಟಾಗ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲು ಕೂಡ ನಮ್ಮ ಜೊತೆಗೆ ಗ್ರಾಮಸ್ಥರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಶರ್ಮಿತಾ, ಈಗ ಲಕ್ಕುಂಡಿಯಲ್ಲಿ ಕಳ್ಳತನ ಪ್ರಕರಣಗಳು ಮತ್ತು ನಿಧಿ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮತ್ತು ಇಲ್ಲಿ ಏನು ಕಳ್ಳತನಕ್ಕೂ ಯತ್ನ ಮಾಡಿದ್ರಂತ ನಿಧಿಗೆ ಏನು ಸರ್ ಅದಂತ? ಹೌದು ಸರ್, ಈ ಹಿಂದೆ ಸಾಕಷ್ಟು ಬಾರಿ ಹಲವು ದೇವಸ್ಥಾನಗಳಲ್ಲಿ ನಿಧಿಯನ್ನ ಎಬ್ಬಿದ್ದಾರೆ. ಅವಾಗ ಎಷ್ಟೊಂದು ಏನು ನಮಗೇನು ಇದಾಗಿದ್ದಿಲ್ಲ. ಇವಾಗ ಏನಾಗಿದೆಪ್ಪ ಅಂತಂದ್ರೆ ಈಗ ನಿಧಿಯಲ್ಲಿ ಸಿಕ್ಕಿದ ಮೇಲೆ ಎಲ್ಲ ಭೂಗಳರು ನಿಧಿಗಳರ್ಲಿದ್ದ ನಮ್ಗೆ ಬಹಳ ಭಯದ ವಾತಾವರಣ ಆಗೈತಿ. ಈಗ ನಾವು ಪ್ರಾಮಾಣಿಕತೆಯಿಂದ ನಮ್ಮ ಊರಿನವರು ಎಲ್ಲ ಪ್ರಾಮಾಣಿಕತೆಯಿಂದ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದೀವಿ. ಆದ್ರ ಒಂದು ಆತಂಕ ಏನಾಗೈತಪ್ಪ ಅಂತಂದ್ರೆ ಈಗ ನಿಧಿಗಳರು ಮಾಟ ಮಂತ್ರ ಮಾಡಿ ಅದನ್ನ ನಿಧಿಯನ್ನ ಎಬ್ಬುವಂತ ಒಂದು ವ್ಯವಸ್ಥೆ ಈಗ ಮುಂದೆ ಆಗಬಹುದು. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಾವು ನಮ್ಮ ಲಕ್ಕುಂಡಿ ಗ್ರಾಮಕ್ಕೆ ಸೂಕ್ತ ಭದ್ರತೆ ಬೇಕು. ಯಾವುದೇ ರೀತಿಯಿಂದ ಎಲ್ಲಾ ದೇವಸ್ಥಾನಕ್ಕೆ ಭದ್ರತೆ ಬೇಕು. ಎಲ್ಲಾ ಏನು ಪ್ರಮುಖ ಮುಖ್ಯ ರಸ್ತೆಗಳಲ್ಲಿ ನಮಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಬೇಕಂತೇಳಿ ನಾವು ಮಾಡ್ಕೊಳ್ತೇವೆ ಸರ್. ಈಗ ಇಲ್ಲಿ ಲಕ್ಕುಂಡಿ ಒಳಗ ಈ ಹಿಂದೆ 3 ದೇವಸ್ಥಾನಗಳು ಕೂಡ ನಿಧಿ ಕಳ್ಳತನ ಪ್ರಕರಣ ಕೂಡ ಆಗಿತ್ತು ಅನ್ನೋಂಥದ್ದು ಚರ್ಚೆ ಸರ್. ಹೌದು ಸರ್, ಈಗ ಈ ಹಿಂದೆ ಒಂದು ಮೋಟ ಬಸವೇಶ್ವರ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನ ಮತ್ತು ಮಾರುತೇಶ್ವರ ದೇವಸ್ಥಾನ ಅಂತ ಅಲ್ಲಿ ನಿಧಿ ಕಳ್ಳತನ ಆಗಿತ್ತು. ವಾಮಾಚಾರ ಮಾಡಿ ಸಾಕಷ್ಟು ಒಂದು 6 ರಿಂದ 5 ಅಡಿ ಅಗದು ವಾಮಾಚಾರ ಮಾಡಿ ಅಲ್ಲೆಲ್ಲ ನಿಧಿ ಕಳ್ಳತನ ಮಾಡಿದ್ರು. ಮತ್ತೆ ಥ್ಯಾಂಕ್ ಯು ಸಂತೋಷ್. ಶಿಕ್ಷಣದ ಮಾಹಿತಿಗೆ ಫಾಲೋ ಅಪ್ ಮಾಡೋಣ. ಇವತ್ತು ವರದಿ ಬಂದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಇದೀಗ 3 ಮಹಾಸುದ್ದಿಯಲ್ಲಿ ಪ್ರಮುಖ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನೀಡೋಣ.